ಯಾವುದೇ ಭಾಷೆ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ನನ್ನ ಹಿಂದೂ ಸಹೋದರರನ್ನ, ನನ್ನ ಸಹೋದರರ ಮುಂದೆ ಅವರನ್ನ ಹತ್ಯೆ ಮಾಡಿ ಕ್ರೂರವಾಗಿ ಕೊಂದಂತ ದುಷ್ಟ ನರಸತ್ತ ನಾಮರ್ದಗಳಾದಂತ ಗುಂಡ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡೋಕ್ಕಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ನಿನ್ನೆ ರಾತ್ರಿ 1:15 ಸಮಯದಲ್ಲಿ ಅವ್ರನ್ನ ರುಂಡವನ್ನು ಚೆಂಡಾಡಿ ಹಿಂದೂಸ್ತಾನದ ಒಂದು ನನ್ನ ಹಿಂದೂಗಳ ತಲೆ ಹೋದರೆ ರುಂಡಗಳನ್ನ 100 ತಲೆ ತರಬೇಕು. ಬಾರಲ್ಲಿ ಶೋಕಿ ಮಾಡ್ಕೊಂಡು ಜೂಜಾಡ್ಕೊಂಡು IPL ನೋಡ್ಕೊಂಡು ಜೀವನ ಕಳಿಯಕ್ ಹೋಗ್ಬೇಡಿ. 19ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳನ್ನ ನರಭೇದ ಮಾಡಿದ್ರಿ, ನನ್ನ ಹಿಂದೂಗಳನ್ನ ಕೊಲೆ ಮಾಡಿಸಿದ್ರಲ್ಲ ನೀವು. ಇದ ಸತ್ರ ನಾವು ಸಾಯ್ಬೇಕಲ್ಲ, ನೀವು ಸಾಯ್ಬೇಕು. ಆ ತರ ಮಾಡ್ಕೊಳ್ಳಿ. ಒಳಗೊಂದು ಹೊರಗೊಂದು ಮಾಡೋದು ಯಾವುದೇ ಕಾರಣಕ್ಕೆ ಹೋಗ್ಬೇಡಿ. ನಾನ್ ಬಾಂಬಾರ್ ಆಗಿ ಹೋಗ್ತೀನಿ ಅಂತ ಬೇಡ, ನೀವು ಬಾಂಬಾರ್ ಆಗಿ ಹೋಗ್ಬೇಡಪ್ಪ. ನಮ್ಮ ಹೆಣ್ಮಕ್ಳು ಬಾಂಬಾಗ್ ಉಡಾಯಿಸಾಗಿದೆ ಆಲ್ರೆಡಿ, ಇನ್ನು ಮುಂದೆ ಕಾದಿದೆ ಹಬ್ಬ. ದಯವಿಟ್ಟು ಬರೀ ನಿಮ್ಮನೆ ಹೋಯ್ತು ಅಂತೂ ನಿಮ್ಮನೆ ವಸ್ತು ಬರೀ ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮನೆ, ನಮ್ಮ ಆಸ್ತಿ ಅಂತ ನೋಡಕ್ ಹೋಗ್ಬೇಡಿ. ಮೊದಲು ನನ್ನ ದೇಶ, ನನ್ನ ಹಿಂದೂ ಧರ್ಮ, ನೆಕ್ಸ್ಟ್ ನೀವು, ಆಮೇಲೆ ಬೇರೆ ಧರ್ಮದವರು. ಹಿಂದೂಸ್ತಾನಕ್ಕೋಸ್ಕರ ಹಿಂದೂಗಳಿಗೋಸ್ಕರನೇ ಸಾಯ್ಬೇಕು. ಆಪರೇಷನ್ ಸಿಂಧೂರ ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಶೋಕಾಚರಣೆ. ಅಂದರೆ ಪೆಹಲ್ಗಾಮಲ್ಲಿ 26 ಮಂದಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ನಿಮ್ಮ ಕಚೇರಿಯಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದಿರಿ. ಏನು ಹೇಳಲಿಕ್ಕೆ ಬಯಸ್ತೀರಾ ಆಪರೇಷನ್ ಸಿಂಧೂರದ ಬಗ್ಗೆ? ನನ್ನ ಅಖಿಲ ಭಾರತ ಹಿಂದೂ ಮಹಾಸಭಾದ ಸಂಘಟನೆಯ ವತಿಯಿಂದ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಒಂದು ಹೆಮ್ಮೆಯ ವಿಷಯ, ಖುಷಿ ಸಂತೋಷ ಪಡೋ ವಿಷಯ. ಅದರಲ್ಲಿ ನನ್ನ ಸಹೋದರರಾದ 26 ಮಂದಿ ಕಾಶ್ಮೀರದನ್ನು ಕಳ್ಕೊಂಡ್ವಲ್ಲ, ನರಸತ್ತ ನಾಮರ್ದಗಳು ಶಸ್ತ್ರಾಸ್ತ್ರವಾಗಿ ಆಯುಧವನ್ನು ಹಿಡ್ಕೊಬಂದು ನಿರಾಯುಧವಾಗಿದ್ದಂಥ ನನ್ನ ಹೆಣ್ಣು ಮಕ್ಕಳ ಜೊತೆ ಸಂತೋಷವನ್ನು ಕಳೀಲಿಕ್ಕೆ ಹೋಗಿದಂಥ ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಗೆ ಅವರೇ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮಂದಿರ ಸಹೋದರರನ್ನು, ಅವ್ರು ಯಾವುದೇ ಭಾಷೆ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ನನ್ನ ಹಿಂದೂ ಸಹೋದರರನ್ನ, ನನ್ನ ಸಹೋದರರ ಮುಂದೆ ಅವ್ರನ್ನ ಹತ್ಯೆ ಮಾಡಿ ಅವ್ರನ್ನ ಕ್ರೂರವಾಗಿ ಕೊಂದಂಥ ದುಷ್ಟ ನರಸತ್ತ ನಾಮರ್ದಗಳಾದ ಗುಂಡ ಉಗ್ರಗಾಮಿಗಳಿಗೆ ಧಿಕ್ಕಾರವನ್ನು ಹಾಕುತ್ತಾ, ಮತ್ತು ನನ್ನ ಸಹೋದರರ ಪರವಾಗಿ ಕ್ಷಮೆ ಕೇಳುತ್ತಾ, ನಿಮ್ಮ ಸಾವಿಗೆ ನಾವೆಲ್ಲ ಹೊಣೆ ಅಂತ ನಾವು ಜವಾಬ್ದಾರಿ ಹೊತ್ಕೊಂಡು ಅದನ್ನು ನಮ್ಮ ನರೇಂದ್ರ ಮೋದಿಯವರು ಗಂಡಾಗಿ ಉಗ್ರಗಾಮಿಗಳನ್ನು ಅವರ ತಕ್ಕ ಶಿಕ್ಷೆಯನ್ನು ಕೊಡೋಕ್ಕಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ನಿನ್ನೆ ರಾತ್ರಿ 1:15 ಸಮಯದಲ್ಲಿ ಅವ್ರನ್ನ ರುಂಡವನ್ನು ಚೆಂಡಾಡಿದಂಥ ನನ್ನ ಹೆಮ್ಮೆಯ ಮೋದಿ ಪರವಾಗಿ ನಾವು ಖುಷಿ, ನಮ್ಮ ಸಂಘಟನೆಯಿಂದ ಹೆಮ್ಮೆ ಮೋದಿಯವ್ರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸುತ್ತಾ, ಖುಷಿ ಪಡ್ತಾ, ನನ್ನ ಇಬ್ಬರು ಸಹೋದರಿಯರು ಆ ನೇತೃತ್ವ ವಹಿಸ್ಕೊಂಡಿದ್ರಂತೆ. ಅದು ತುಂಬ ಹೆಮ್ಮೆಯ ಖುಷಿ ಆಗುತ್ತೆ. ಇನ್ನು ಮುಂದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸಹೋದರರೇ, ನೀವು ಯಾವುದೇ ಭಾಷೆ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಭೇದ ಭಾವ ದಯವಿಟ್ಟು ಬದಿಗೊತ್ತಿ, ನನ್ನ ಪ್ರತಿಯೊಬ್ಬ ಒಂದು ಹಿಂದೂ ತಲೆ ಹೋದರೆ, ಹಿಂದೂಸ್ತಾನದ ಒಂದು ನನ್ನ ಹಿಂದೂಗಳ ತಲೆ ಹೋದರೆ ಗುಂಡಗಳನ್ನ 100 ತಲೆ ತರಬೇಕು. ಪ್ರತಿಯೊಬ್ಬರು ಆಣೆ ಮಾಡೋಣ. ಇನ್ನು ಮುಂದೆ ನೀವು ಕುತ್ಕೊಂಡು ಬಾರಲ್ಲಿ ಶೋಕಿ ಮಾಡಿಕೊಂಡು ಜೂಜಾಡ್ಕೊಂಡು IPL ನೋಡಿಕೊಂಡು ಜೀವನ ಕಳಿಯಕ್ಕೆ ಹೋಗ್ಬೇಡಿ. ನನ್ನ ಹಿಂದೂ ಸಹೋದರರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನನ್ನ ಭಾರತವನ್ನು ರಕ್ಷಣೆ ಮಾಡಬೇಕು. ನಮ್ಮ ಹಿಂದೂಸ್ತಾನ, ಅಖಂಡ ಹಿಂದೂಸ್ತಾನವನ್ನು ಮಾಡಬೇಕಾಗಿ ಪ್ರತಿಜ್ಞೆ ಮಾಡೋಣ. ಈ ಪಾಕಿಸ್ತಾನ ಎಂಬ ಒಂದು ದುಷ್ಟ ಕ್ರಿಮಿನನ್ನು ನನ್ನ ಭಾರತಕ್ಕೆ ವಶಪಡಿಸಿಕೊಂಡು ಅಲ್ಲಿರೋ ಮುಸಲ್ಮಾನ ಗುಂಡಗಳನ್ನು ಮಟ್ಟ ಹಾಕಿ, ನನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯ ಏನಿತ್ತು ಅದನ್ನು ನಮ್ಮ ಮೋದಿಯವರಾಗಲಿ, ಪ್ರತಿಯೊಬ್ಬರು ಯಾವುದೇ ಪಕ್ಷದವರಾಗಲಿ, ಕಾಂಗ್ರೆಸ್ ಅವರೇ ಮುಂಚೆ ಏನು ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ, ಮಾಡಿದ್ರೆ 19ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳನ್ನ ನರಭೇದ ಮಾಡಿದ್ರೆ, ನಮ್ಮ ಅಕ್ಕ ತಂಗಿದಿಯರನ್ನ ಮಾನಭಂಗ ಮಾಡಿದ್ರೆ, ನನ್ನ ಹಿಂದೂಗಳನ್ನ ಕೊಲೆ ಮಾಡಿಸಿದ್ರಲ್ಲ ನೀವು. ಇನ್ನು ನಾವು ಹಿಂದೂಗಳು ನಂಬ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಟೈಮ್ ಎಲ್ಲ ಸೇರಿ ಹೋಯ್ತು ಅಂತ ಆರ್ಟಿಕಲ್ 370 ರಿಮೂವ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮೋದಿಯವರು ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಭಾರತದ ಹೆಮ್ಮೆಯ ಮೋದಿಯವರು ಆರ್ಟಿಕಲ್ 370 ರಿಮೂವ್ ಮಾಡೋದು ತೆಗೆದಾದ್ಮೇಲೆ ಖುಷಿಯಾಗಿ ಪ್ರತಿಯೊಬ್ಬರು ಎಲ್ಲ ಹೋಗಿ ಬಂದ್ರಿ. ಗುಂಡಗಳಿಗೆ ಸಹಿಸ್ಕೊಳಕ್ಕಾಗಲಿಲ್ಲ, ಇದೇ ಒಂದು ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ಮೋದಿಯವರು ಏನು ಮಾಡ್ಕೊಳಕ್ಕಾಗಲ್ಲ, ಮಾಡಿದ್ರೆ ಸ್ಟ್ರೈಕ್ ಮಾಡ್ತಾರೆ, ಮಿಕ್ಕಿದೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಬಂಡ ಧೈರ್ಯದಿಂದ ಆ ಉಗ್ರಗಾಮಿಗಳಿಗೆ, ಆ ಪಾಕಿಸ್ತಾನ ನರಸತ್ತ ಮುಸಲ್ಮಾನ್ ಉಗ್ರಗಾಮಿಗಳು ಆಯುಧ ಸಮೇತ ಬಂದು ನಿರಾಯುಧವಾಗಿ ಗಂಡ ಹೆಂಡತಿ ಒಂದು ಖುಷಿಯಾಗಿ ಒಂದು ಮನಸ್ಸನ್ನು ಫ್ರೀ ಮಾಡ್ಕೊಳಕ್ಕಂತ ನನ್ನ ಭಾರತದ ಹೆಮ್ಮೆಯ ಕಾಶ್ಮೀರಕ್ಕೆ ಹೋಗಿದ್ರೆ ಅವ್ರನ್ನ ರುಂಡನ ಚೆಂಡಾಡ್ತೀರ ಅಂದರೆ ನರಸತ್ತ ನಾಮರ್ದಗಳ ನಿಮ್ಮ ಕೈ ದಮ್ಮಿದ್ರೆ ಬನ್ನಿ, ನೀವು ವಿತೌಟ್ ಆಯುಧವಾಗಿ ಬನ್ನಿ, ನಾವು ವಿತೌಟಾಗಿ ಬರ್ತೀವಿ. ಇದು ಸತ್ರ ನಾವು ಸಾಯ್ಬೇಕಲ್ಲ, ನೀವು ಸಾಯ್ಬೇಕು. ಆ ಥರ ಮಾಡ್ಕೊಳ್ಳಿ. ಒಳಗೊಂದು ಹೊರಗೊಂದು ಮಾಡೋದು ಯಾವುದೇ ಕಾರಣಕ್ಕೆ ಹೋಗಬೇಡಿ. ಲಾಸ್ಟ್ ಟೈಮ್ ಯಾರೋ ಒಬ್ಬರು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ನಾನು ಬಾಂಬಾರ್ ಆಗಿ ಹೋಗ್ತೀನಿ ಅಂತ ಬೇಡ, ನೀವು ಬಾಂಬಾರ್ ಆಗಿ ಹೋಗ್ಬೇಡಪ್ಪ. ಇಲ್ಲಿ ನನ್ನ ಅಖಿಲ ಕರ್ನಾಟಕದ ನನ್ನ ಹಿಂದೂಸ್ತಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಕಾನೂನು ಸಂವಿಧಾನ ತಂದಿದ್ದಾರೆ, ಅವ್ರ ಸಂವಿಧಾನ ಪರವಾಗಿ ನಿಮ್ಮ
ನಿಮ್ಮ ಸಮುದಾಯವರು ಇದ್ದಾರಲ್ಲ, ಸಂವಿಧಾನದವ್ರಿಗೆ ಬುದ್ಧಿ ಮಾತೇಳಿ ಅಂಬೇಡ್ಕರ್ದು ಸಂವಿಧಾನದಲ್ಲಿ ಏನು ಕಾನೂನು ಪಾಲನೆ ಇದೆ ಅದು ಮಾಡ್ರಪ್ಪ ಸಾಕು. ನಮ್ಮ ಹಿಂದೂಸ್ತಾನ ಕಾಪಾಡೋದು ನಮ್ಮ ಹಿಂದೂಗಳಿಗೆ ಗೊತ್ತು, ನರೇಂದ್ರ ಮೋದಿಯವ್ರಿಗೆ ಗೊತ್ತು, ನಮ್ಮ ಹಿಂದೂಸ್ತಾನದ ಹಿಂದೂಗಳಿಗೆ ಗೊತ್ತು. ದಯವಿಟ್ಟು ನೀನು ಬಾಂಬಾರಾಗಿ ಹೋಗೋದು ಬೇಡ. ನಮ್ಮ ಹೆಣ್ಮಕ್ಳು ಬಾಂಬಾಗಿ ಉಡಾಯಿಸಾಗಿದೆ ಆಲ್ರೆಡಿ. ಇನ್ನು ಮುಂದೆ ಕಾದಿದೆ ಹಬ್ಬ. ನೀವು ಪಾಕಿಸ್ತಾನ ವಶಪಡಿಸ್ಕೊಂಡು ಅಖಂಡ ಹಿಂದೂಸ್ತಾನ ಮಾಡಬೇಕು. ನೆಕ್ಸ್ಟ್ ಮುನ್ನುಗ್ಗಬೇಕು, ಬಾಂಗ್ಲಾದೇಶಕ್ಕೆ ಹೋಗ್ಬೇಕು. ಬಾಂಗ್ಲಾದೇಶದಲ್ಲಿ ನಮ್ಮ ಅಮಾಯಕ ಹಿಂದೂಗಳನ್ನು ನಡು ರಸ್ತೆಯಲ್ಲಿ ಹೆಣ್ಣುಮಕ್ಳನ್ನ ಅಮಾಯಕವಾಗಿ ಅತ್ಯಾಚಾರ ಮಾಡ್ತಾರೆ. ದೇವಸ್ಥಾನ ಪೂಜಾರಿಗಳನ್ನ ರುಂಡ ಚೆಂಡಾಡ್ತಾರೆ. ಅಲ್ಲಿಗೂ ದಯವಿಟ್ಟು ನನ್ನ ಅಖಿಲ ಕರ್ನಾಟಕ ನನ್ನ ಹಿಂದೂಗಳಲ್ಲಿ ಅಖಿಲ ಭಾರತ ಹಿಂದೂಗಳಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು ಬರೀ ನಿಮ್ಮ ಮನೆ ಹೋಯ್ತು ಅಂತೂ ನಿಮ್ಮ ಮನೆ ವಸ್ತು ಬರೀ ನನ್ನ ಹೆಂಡ್ತಿ ನನ್ನ ಮಕ್ಕಳು ನಮ್ಮನೆ ನಮ್ಮ ಆಸ್ತಿ ಅಂತ ನೋಡೋಕ್ಕೋಗ್ಬೇಡಿ. ಮೊದಲು ನನ್ನ ದೇಶ, ನನ್ನ ಹಿಂದೂ ಧರ್ಮ, ನೆಕ್ಸ್ಟು ನೀವು, ಆಮೇಲೆ ಬೇರೆ ಧರ್ಮದವರು. ಮೊದಲು ನನ್ನ ಧರ್ಮ ಚೆನ್ನಾಗಿದ್ರೆ ಬೇರೆ ಧರ್ಮದವರು ನಾವು ಹಿಂದೂಗಳು ನೋಡ್ಕೊಳ್ಳೋದು ನಮಗೆ ಗೊತ್ತು. ಬಟ್ ನಮ್ಮ ಹಿಂದೂಗಳನ್ನ ಹಿಂದೂಸ್ತಾನದಲ್ಲಿ ಇದ್ಕೊಂಡು ನಮ್ಮ ಹಿಂದೂಗಳಿಗೆ ಕುಂಭ ಕೊಟ್ಟು ನಮ್ಮ ಹಿಂದೂಗಳನ್ನ ನೀವು ಬಂದಿದ್ದು ಹತ್ಯೆ ಮಾಡ್ತೀರ ಅಂದರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ 7 ಜನ್ಮದಲ್ಲಿ ನಿಮಗೆ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಹೇಳ್ತೀನಿ, ಹಿಂದೂಗಳೇ ಸಹೋದರರೇ, ಇವತ್ತಿರುತ್ತೆ ಹುಟ್ಟು ಅನ್ನೋದು ನಮ್ಗೆ ಯಾವುದೇ ಕಾರಣಕ್ಕೂ ಗೊತ್ತಿರಲ್ಲ. ಹುಡ್ತೀವಿ ಅಂತ ಗೊತ್ತಿರಲ್ಲ, ಸಾಯ್ತೀವಿ ಅಂತ ಗೊತ್ತು. ಎಲ್ಲಿ ಸಾಯ್ತೀವಿ ಅಂತ ನಮಗೆ ಗೊತ್ತಿರಬಾರ್ದು. ಹಿಂದೂಸ್ತಾನಕ್ಕೋಸ್ಕರ ಹಿಂದೂಗಳಿಗೋಸ್ಕರನೇ ಸಾಯಬೇಕು, ಸಾಧನೆ ಮಾಡಬೇಕು. ನಾವು ಇನ್ನೊಬ್ರು ತೊಂದರೆ ಮಾಡೋಕೆ ಹೋಗ್ಬಾರ್ದು. ನಮ್ಮ ಹಿಂದೂಗಳು ತಂಟೆಗೆ ಬಂದರೆ 100ಕ್ಕೆ 100 ರೆಡಿ ಇರ್ರಿ. ದಯವಿಟ್ಟು ನೀವು ಭಾಷೆ ಅಂತ ಕಚ್ಚಾಡಕ್ಕೆ ಹೋಗಬೇಡಿ, ಯಾವುದೇ ಧರ್ಮ ಅಂತ ಹೋಗಬೇಡಿ, ಒಂದು ಕೀಳು ಜಾತಿ ಮೇಲ್ಜಾತಿ ನಾನು ಮೇಲು ತಾನು ಮೇಲು ನನ್ನ ಆಸ್ತಿ ಅಂತ ಹೋಗಬೇಡಿ. ಮಾಡಿ, ಒಳ್ಳೆ ಆಸ್ತಿ ಮಾಡಿ, ಪ್ರತಿಯೊಂದು ಮಾಡಿ, ಟ್ಯಾಕ್ಸ್ ಪೇ ಮಾಡಿ, ಪ್ರತಿಯೊಂದು ಮಾಡಿ. ನನ್ನ ಧರ್ಮ ಅಂತ ಬಂದಾಗ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನಿಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಕಳೆದೋಯ್ತು ಜೀವನ, ಇನ್ನು ಮುಂದಕ್ಕೆ ಅಖಂಡ ಭಾರತ ಉಳಿಬೇಕು ಅಂದರೆ ಹಿಂದೂಗಳಿಗಿರೋದು ಒಂದೇ ದೇಶ. ಅನ್ಯ ಧರ್ಮೀಯರಿಗೆ 100 ದೇಶ ಅಂದರೆ ಹಿಂದೂಗಳಿಗೆ ಒಂದು ದೇಶ ಇದೆ. ಪಾಕಿಸ್ತಾನ ಬಿಟ್ಕೊಟ್ಟಾಯ್ತು, ಅಫ್ಘಾನಿಸ್ತಾನ ಬಿಟ್ಟಾಯ್ತು, ಎಲ್ಲ ದೇಶ, ಬಾಂಗ್ಲಾದೇಶ ಬಿಟ್ಕೊಟ್ಟಾಯ್ತು. ಮತ್ತು ಇನ್ನೆಲ್ಗೆ ಓಡೋಗ್ತೀರಾ? ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಗಲಾಟೆ ಆಯ್ತು ಗೊತ್ತಾ? ಏನು ಮಾಡಿದ್ರು? ಯಾರು ಆಕ್ಷನ್ ತೊಗೊಂಡ್ರು? ಮೋದಿಯವರು ತೊಗೊಳ್ಳಿಲ್ಲ, ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಅವರು ತೊಗೊಳ್ಳಿಲ್ಲ, ಯಾರು ಕೇಳಲಿಲ್ಲ. ಅಲ್ಲಿನ ಹಿಂದೂಗಳನ್ನ ಪರಿಸ್ಥಿತಿ ಏನಂತ ಯಾರೋ ಒಬ್ರು ಅರ್ಥ ಮಾಡ್ಕೊಂಡಿದ್ರ? ಇಲ್ಲಿ ನಾಳೆ ದಿನ ನಿನ್ನೆ ಆಗಿದ್ದು ಪಶ್ಚಿಮ ಬಂಗಾಳ, ಮೊನ್ನೆ ಆಗಿದ್ದು ಕಾಶ್ಮೀರ, ನಾಳೆ ನಿಮ್ಮ ಮನೇಲೂ ಆಗುತ್ತೆ. ದಯವಿಟ್ಟು ಎಲ್ಲೇ ಒಂದು ಮೂಲೆ ನಡೆದ್ರೂ ದಯವಿಟ್ಟು ಹಿಂದೂಗಳು ಎಚ್ಚೆತ್ತು ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು. ಅವೆಲ್ಲ ಖಂಡಿತವಾಗಿ ನಮ್ಮ ಹಿಂದೂಸ್ತಾನ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಪೀಳಿಗೆ ಮುಂದೆ ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿ ಅಂತ ಭಾರತ ಅನ್ಯೋನ್ಯವಾಗಿ ಪ್ರತಿಯೊಬ್ಬರು ಇರಬೇಕಂದ್ರೆ ಪ್ರತಿಯೊಬ್ಬರು ಹಿಂದೂಗಳು ಪ್ರತಿಜ್ಞೆ ಮಾಡೋಣ. ನನ್ನ ಹಿಂದೂಸ್ತಾನಕ್ಕೋಸ್ಕರ ನಾವು ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧ. ಮುಂದೆ ಯಾವುದೇ ಕಾರಣಕ್ಕೂ ಜಾತಿ ಭೇದ ಮಾಡೋದಲ್ಲ, ಹಿಂದೂಗಳು ಒಗ್ಗಟ್ಟಾಗಿ ಅಂತ ಒಂದು ಮನವಿ ಮಾಡುತ್ತಾ ಜೈ ಹಿಂದ್ ಜೈ ಭಾರತ್ ಅಂತ ಒಂದು ದಯವಿಟ್ಟು ಒಂದು ಘೋಷಣೆ ಕೂಗ್ತೀವಿ. ಅಖಿಲ ಭಾರತ ಹಿಂದೂ ಮಹಾಸಭಾದ ಸಂಘಟನೆಯಿಂದ ನಮ್ಮ ಮೋದಿಯವರಿಗೆ ಧನ್ಯವಾದ ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಭಾರತ್. ಓಕೆ, ಇದಿಷ್ಟು ಅಖಿಲ ಭಾರತ ಹಿಂದೂ ಮಹಾ ವೇದಿಕೆ ಪಕ್ಷದ ಕಾರ್ಯಕರ್ತರು ಹೇಳುವಂಥದ್ದು. ನಾವು ಯಾವತ್ತೂ ಕೂಡ ಹಿಂದೂ ಬಿಟ್ಟುಕೊಡಲ್ಲ. ಈ ಒಂದು ಹೇಯ ಕೃತ್ಯವನ್ನು ಉಗ್ರರ ವಿರುದ್ಧ ಮಾಡಿದಂತಹ ಈ ಒಂದು ಕಾರ್ಯಾಚರಣೆ ನಾವು ಸ್ವಾಗತಿಸ್ತೀವಿ. ಇನ್ನೂ ಕೂಡ ಅವರ ವಿರುದ್ಧ ಹೋರಾಡಬೇಕು ನಮ್ಮ ಸೇನೆ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.